ಕಾಂಗ್ರೆಸ್ ಪಕ್ಷದೊಳಗೆ ಈ ಟಿ ವಿ ಒಳಗೆ ಪಿಕ್ಚರ್ ಇನ್ ಪಿಕ್ಚರ್ ಅಂತಂದಿರ್ತದೆ ನೋಡಿ. ಮೇಲೆ ಒಂದು ಚಾನಲ್ ನೋಡ್ಬೋದು, ತೆಳಗೆ ಒಂದು ಚಾನಲ್ ನೋಡ್ಬೋದು, ಕಾರ್ನರಾಗೆ ಪಿಕ್ಚರ್ ಇನ್ ಪಿಕ್ಚರ್ ಅಂತ. ಹಂಗಾಗೈತೆ ಕಾಂಗ್ರೆಸ್ ಪಾರ್ಟಿ. ಹಿರಿಯ ಶಾಸಕರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಮತ್ತೋರ್ವ ಹಿರಿಯ ಶಾಸಕರು ಅದನ್ನು ಅನುಮೋದಿಸ್ತಾರೆ, ಮತ್ತೋರ್ವ ಹಿರಿಯ ಶಾಸಕರು 2 ವರ್ಷ ಆದರೂ ಒಂದು ಚರಂಡಿ ನಿರ್ಮಾಣ ಮಾಡೋಕ್ಕಾಗಿಲ್ಲ, ಒಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಸೋಕ್ಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಹೇಳ್ತಿದ್ವಿ, ಹೇಳಿ ನಮಗೂ ಸಾಕಾಯ್ತು. BJP ಅವರಿಗೆ ಕಾಂಗ್ರೆಸ್ಸನ್ನು ವಿರೋಧ ಮಾಡೋದು ಬಿಟ್ಟು ಮತ್ತೊಂದೇನು ಕಲಿತೆ ಎಲ್ಲ ಗುರ್ತಿಲ್ಲ ಅಂತಿದ್ರು. ಈಗ ನಿಮ್ಮ ಪಕ್ಷದ ಹಿರಿಯರು 4 ಸರಿ 5 ಸರಿ 6 ಸರಿ ಶಾಸಕರಾದವರು ಮಂತ್ರಿಗಳಾದವರು ಹೇಳಕತ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಹೈಕಮಾಂಡಿಗೆ ಮಜೂರಾಗಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಂತೇಳಿಂದ ಶಾಸಕರ ಬಾಯನ್ನು ನೀವು ಮುಚ್ಚಬಹುದು, ಆದರೆ ಜನತಾ ಜನಾರ್ದನನ ಬಾಯನ್ನು ಮುಚ್ಚೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸರ್ಕಾರಕ್ಕೆ ಹೇಳುತ್ತೆ. ಸನ್ಮಾನ್ಯ HK ಪಾಟೀಲ್ 7 ಪುಟಗಳ ಒಂದು ಪತ್ರವನ್ನು ಬರೆದಾರ ಅನ್ನುವಂಥ ಮಾತನ್ನು ಕೇಳೀನಿ. ಏನು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದೊಳಗೆ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತು ಅವ್ರಿಗೆ ಯಾಕಂದ್ರೆ HK ಪಾಟೀಲ್ ಒಬ್ಬ ಪ್ರಭಾವಿ ಸಚಿವರು, ಈ ರಾಜ್ಯದ ಹಿರಿಯ ರಾಜಕಾರಣಿ, ಮೇಲಾಗಿ ಕಾನೂನು ಇಲಾಖೆಯ ಸಚಿವರು, ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡ್ಬೋದಿತ್ತಲ್ಲ, ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಮಾಡಬೇಕಿತ್ತಲ್ಲ. ಅದು ಯಾಕೆ ಬರ್ದಾರೋ ಏನು ಬರ್ದಾರೋ ಅದರದ್ದು ವಿವರವಾದ ಮಾಹಿತಿ ನಾನು ಅಂತ್ಯಕ್ಕಿಲ್ಲ. ವಿವರವಾದ ಮಾಹಿತಿ ಸಿಕ್ಕಿದ್ದು ಕೊಡ್ತೇನೆ. ಆದರೆ ಕಾಂಗ್ರೆಸ್ ಇವತ್ತು ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಯಲ್ಲಿ ಐತಿ.